ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮಾ, ಇವಳನ್ನ ಯಾರಮ್ಮ ಈ ರೂಮ್ ಒಳಗ್ ಬಿಟ್ಟಿದ್ದು? ನಾನೇ. ನೀನಾ? ಬರ್ತಾ ಬರ್ತಾ ಜಾಸ್ತಿ ಆಯ್ತು ನಿಂದು. ಅಧಿಕಾರ ಚಲಾಯಿಸಕ್ ಶುರು ಮಾಡಿದ್ಯಾ? ಏಯ್, ಈಚೆ ಬಾರೆ. ನೀನ್ ತಪ್ಪು ಮಾಡ್ತಿದ್ಯಾ. ಅವಳಿಗಿರೋದಕ್ಕೆ ಜಾಗ ಕೊಟ್ಟಿದ್ದು ನಾನೇ. ಹೇಗೋ ಈ ಕೋಣೆ ಖಾಲಿ ಇತ್ತಲ್ಲ, ಅವಳು ಸುರಕ್ಷತೆಗೋಸ್ಕರ ಇಲ್ಲೇ ಇರುವಂತ ನಾನೇ ಹೇಳಿದ್ದು. ಮಾತಲ್ಲಿ ಮರ್ಯಾದೆ ಇರಲಿ ಸುರಭಿ. ಅಮೃತ ಮತ್ತು ವಿಷ ಎರಡು ಒಟ್ಟಿಗೆ ಇರೋ ಜಾಗ ನಾಲ್ಗೆ. ಆ ನಾಲ್ಗೆನ ಸರಿಯಾಗಿ ಉಪಯೋಗಿಸೋದನ್ನ ಕಲ್ತ್ಕೋ. ಆಹಾ, ಬಂದ್ಬಿಟ್ಟ ಹೇಳೋದಕ್ಕೆ. ನೋಡು, ನನ್ನ ನಾಲ್ಗೆಲಿ ಬರೀ ವಿಷ ಅಮೃತ ಮಾತ್ರ ಇಲ್ಲ, ಪಿನ್ನು ಚಾಕು ಕತ್ರಿ ಎಲ್ಲ ಇದೆ. ನಿಂಗೆ ಹೇಳ್ತಾ ಇರೋದು, ಬಾರೆ ಆಚೆ. ನೋಡು, ಮ್ಯಾನೇಜರ್ ಸೀಟಲ್ಲಿ ಮ್ಯಾನೇಜರ್ ಕೂತ್ಕೋಬೇಕು, ವಾಚ್ಮೆನ್ ಆಚೆಗಡೆ ಇರಬೇಕು. ಮ್ಯಾನೇಜರ್ ಸೀಟ್ ಖಾಲಿ ಇದೆ ಅಂತ ವಾಚ್ಮೆನ್ ಬಂದು ಕೂತ್ಕೋಬಾರ್ದು. ಪಲ್ಟಿ ಹೊಡೆದ್ರು ವಾಚ್ಮೆನ್ ಮ್ಯಾನೇಜರ್ ಆಗೋದಕ್ಕಾಗಲ್ಲ. ರೈಟ್ ಹೇಳ್ತಾ ಇರೋ. ಎಲ್ರಕ್ಕಿಂತ ದೊಡ್ಡ ಮ್ಯಾನೇಜರ್ ಮೇಲ್ ಕೂತಿದ್ದಾನೆ. ಯಾರ್ಯಾರನ್ನ ಎಲ್ಲೆಲ್ಲಿ ಕೂರಿಸ್ಬೇಕು ಇರಿಸ್ಬೇಕು ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತು. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನೀನು ತಪ್ಪು ಮಾಡ್ತಾ ಇದೀಯ. ಈ ಮನೆ ಮಾನ ಮರ್ಯಾದೆ ನೀನು ಕಳೀತಾ ಇದೀಯ. ಭೂಮಿ, ಯಾರೇ ಏನೇ ಹೇಳಿದ್ರು ನೀನು ತಲೆ ಕೆಡಿಸ್ಕೋಬೇಡ, ಇಲ್ಲೇ ಇರು. ಚಿಕ್ಕ ಯಜಮಾನ್ರೆ. ಭೂಮಿ, ನಾನು ನಿಮಗೆ ಅವಾಗಲೇ ಹೇಳ್ದೆ, ಚಪ್ಲಿ ಎಲ್ಲಿರ್ಬೇಕೋ ಅಲ್ಲಿರ್ಬೇಕು, ವಿಗ್ರಹ ಎಲ್ಲಿರ್ಬೇಕೋ ಅಲ್ಲಿರ್ಬೇಕು ಅಂತ. ನೀವೇ ನನ್ನ ಮಾತು ಕೇಳಲಿಲ್ಲ. ತಪ್ಪು ನಂದೆ. ನನ್ನ ಯೋಗ್ಯತೆನ ನಾನೇ ತಿಳ್ಕೊಬೇಕಾಗಿತ್ತು. ನಾನು ಆಚೆನೆ ಮಲಗ್ತೀನಿ. ನನ್ನ ತಪ್ಪಾಯ್ತು, ಕ್ಷಮಿಸಿ. ಅವಳಿಗರ್ಥ ಆಗಿದ್ದು ನಿನಗರ್ಥ ಆಗಿಲ್ವಲ್ಲ ಅಮ್ಮ. ಬೆಳಗ್ಗೆ ರಂಗಂಗ್ ಹೇಳಿ ಈ ರೂಮ್ನ ಉಜ್ಜಿ ತೊಳೆಯೋದಕ್ಕೆ ಹೇಳು. ಏನಪ್ಪ, ರಾಂಪುರ ಅಂದ್ರೆ ಇದೇನಾ? ಹೌದು, ಇದೆ. ಇಲ್ಲಿ ಸತ್ಯಮೂರ್ತಿ ಮನೆಯಲ್ಲಿದೆ ಅಂತ ಹೇಳ್ತೀರಾ? ಏನಪ್ಪ, ಊರಿಗೆ ಹೊಸಬ ಅಂತ ಕಾಣುತ್ತೆ. ಹೌದು, ಸಿಟಿಯಿಂದ ಬಂದಿದ್ದೀನಿ. ಜನ ಜಾಗ ಊರು ಪರಿಚಯ ಇಲ್ಲ. ಸತ್ಯಮೂರ್ತಿ ಅವ್ರ ಮನೆ ಬೇಕಿತ್ತು. ಸತ್ಯಮೂರ್ತಿ ಅವರಿಂದ ನಿನಗೇನಾಗ್ಬೇಕು? ನನಗೇನು ಆಗ್ಬೇಕಾಗಿರೋದಿಲ್ಲಪ್ಪ. ನಮ್ಮ ಅಕ್ಕವರು ಅವ್ರ ಹತ್ರ ಹೋಗಿ ಮಾತಾಡ್ಕಮ್ಮ ಅಂತ ಹೇಳಿ ಕಳ್ಸೋರಪ್ಪ. ನೀ ಸಿಟಿಯವನಲ್ವಾ, ಅದಕ್ಕೆ ನಮ್ಮ ಯಜಮಾನ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಅವ್ರ ಬಗ್ಗೆ ನಿನ್ ಗೊತ್ತಿದ್ದಿದ್ರೆ ಸತ್ಯಮೂರ್ತಿ ಅಂತ ಏಕವಚನದಲ್ಲಿ ಮಾತಾಡ್ತಾ ಇರಲಿಲ್ಲ. ಸತ್ಯಮೂರ್ತಿ ದಣಿಗಳು ನಮ್ಮೂರಿನ ಧರ್ಮಪ್ರಭುಗಳು. ಸುತ್ತ ಹತ್ತೂರಿಗೂ ಯಜಮಾನ್ರು. ಸೂರ್ಯವಂಶದ ಹಿರಿತಲೆ ನಮ್ಮ ದಣಿಗಳು. ನಮ್ಗೇನೇ ಕಷ್ಟ ತೊಂದರೆ ಬಂದ್ರು ತಮ್ಮ ಕಷ್ಟ ಅಂತ ತಿಳ್ಕೊಂಡು ಅವರೇ ಖುದ್ದಾಗಿ ಬಂದು ಬಗೆಹರಿಸೋ ಪುಣ್ಯಾತ್ಮರು. ನೀವು ನಮ್ ದೇವ್ರನ್ನ ಹುಡ್ಕೊಂಡ್ ಬಂದಿದ್ದೀರಾ. ನೋಡು, ಹೀಗೆ ನೇರವಾಗಿ ಹೋಗಿ ಬಲಗಡೆ ತಿರ್ಕೊಂಡ್ರೆ ಅಲ್ಲೊಂದು ದೊಡ್ಡ ಮನೆ ಸಿಗುತ್ತೆ. ಅದೇ ನಮ್ ದಣಿಗಳ ಮನೆ. ಓ,
ಅವ್ರ ಬಗ್ಗೆ ಗೊತ್ತಿಲ್ಲದೆ ತಪ್ಪಾಗಿ ಮಾತಾಡ್ಬಿಟ್ಟೆ, ದಯವಿಟ್ಟು ಕ್ಷಮಿಸ್ಬಿಡಿ. ಆಯ್ತು. ಸುರ್ಬಿ, ನಮ್ಮ ಅಣ್ಣ ನಿನ್ನ ಪ್ರೀತಿಸ್ತಾನೋ ಇಲ್ವೋ ಅಂತ ಬರೀ ಹೂವಲ್ಲ, ಹೂವಿನ ತೋಟನ ಕಿತ್ತಾಕಿದ್ರು ಪ್ರಯೋಜನ ಇಲ್ಲ. ಹಲೋ, ನಾನೇ ನಿಮ್ಮ ಅಣ್ಣನ್ ನೆನ್ಸ್ಕೊಂಡ್ ಕೂತಿಲ್ಲಮ್ಮ. ಸಿಟಿಲಿ ನನ್ನ ಹಿಂದೆ 100 ಜನ ಬಿದ್ದಿದ್ದಾರೆ. ನಾನೇ ಯಾರ ಬಗ್ಗೆನೂ ಕೇರ್ ಮಾಡ್ತಿಲ್ಲ. ಹಾಗಿದ್ರೆ ನೀನ್ ನಮ್ಮ ಅಣ್ಣನ ಪ್ರೀತಿಸ್ತಾ ಇಲ್ಲ ಅಲ್ವಾ? ಅದನ್ನ ನಾನು ನಿನ್ಗೆ ಯಾಕೆ ಹೇಳ್ಬೇಕು? ನೀನ್ ಹೇಳಿಲ್ಲ ಅಂದ್ರೂ ನಂಗೆಲ್ಲ ಅರ್ಥ ಆಗುತ್ತೆ. ಸುಮ್ನ ನಾಟಕ ಆಡ್ಬೇಡ. 2 ನಿಮಿಷ ನಮ್ಮ ಅಣ್ಣ ಕಾಣ್ಲಿಲ್ಲ ಅಂದ್ರೆ ಊರೆಲ್ಲ ಹುಡ್ಕಾಡ್ತಾ ಇರ್ತೀಯಾ? ಅವ್ನ ಎದ್ರಿಗ್ ಬಂದ್ಬಿಟ್ರೆ ಕಕ್ಕ ಬಿಕ್ಕಿಯಾಗಿ ನಿತ್ಕೋಬಿಡ್ತೀಯಾ? ಪೆದ್ದಾಗ್ ನಗ್ತೀಯಾ? ಸುಮ್ನೆ ಸಿಟ್ ಮಾಡ್ಕೋತೀಯಾ? ಇದೆಲ್ಲ ಪ್ರೀತಿಲ್ ಬಿದ್ದಿರೋರ್ ಲಕ್ಷಣನೇ ತಾನೇ? ಪರವಾಗಿಲ್ವೇ, ಒಬ್ಸರ್ವೇಶನ್ ಚೆನ್ನಾಗೇ ಇದೆ. ಹಳ್ಳಿಲಿ ಇದ್ಕೊಂಡೆ ನಿನಗೆ ಈ ಟ್ಯಾಲೆಂಟು, ಇನ್ನ ನೀನು ಸಿಟಿನಲ್ಲಿ ಇದ್ದಿದ್ರೆ ನನ್ ಗತಿ. ಇವಾಗ ಹಳ್ಳಿ ಸಿಟಿ 2 ಒಂದೇನಮ್ಮ. ನಮ್ ಕೆಪಾಸಿಟಿಗೆ ನಾವೇನ್ ಬೇಕಾದ್ರೂ ಡೀಲ್ ಮಾಡ್ಬೋದು. ಆ ಆಲ್ಬಮ್ ಜ್ಯೋತಿಷಿ ಕೈಯಲ್ಲಿ ಯಜಮಾನ ಅಂತ ಬಂತು. ನಾನ್ ಅನ್ಕೊಂಡೆ ಇಷ್ಟೊತ್ತಿಗೆ ನೀನ್ ನಮ್ಮ ಅಣ್ಣನ್ ಕೈ ಇಟ್ಕೊಂಡು ಡುಯೆಟ್ ಹಾಡ್ತಾ ಇರ್ತೀಯ ಅಂತ. ನೀನ್ ನೋಡಿದ್ರೆ ಇಲ್ಲಿ ಕುತ್ಕೊಂಡು ಸೋಲೋ ಸಾಂಗ್ ಹಾಡ್ತಾ ಇದೀಯ. ರುಕ್ಮಿಣಿ, ಪ್ಲೀಸ್ ಕಣೆ, ಪ್ಲೀಸ್ 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 ಪ್ಲೀಸ್. ನಿಮ್ಮ ಅಣ್ಣಂಗೆ ನನ್ ಕಂಡ್ರೆ ವೈಬ್ರೇಷನ್ ಶುರು ಆಗ್ಬೇಕು, ನನ್ ಮೇಲೆ ಕ್ರಶ್ ಆಗ್ಬಿಡ್ಬೇಕು, ಟಚಿಂಗ್ ಕೂಡ ಆಗ್ಬೇಕು. ಹಾಗೇನಾದ್ರೂ ಐಡಿಯಾ ಕೊಡೆ. ಹಾಗ್ ಬಾ ದಾರಿಗೆ. ಇನ್ನು ಚಿಕ್ಕ ವಯಸ್ಸಲ್ಲಿರೋ ಜಂಬದ್ ಕೋಳಿ ಬುದ್ಧಿ ಬಿಟ್ಟಿಲ್ವಲ್ಲ ನೀನು. ಆಯ್ತು, ನನ್ ಕಡೆಯಿಂದ ಸಾರಿ. ಪ್ಲೀಸ್ ಏನಾದ್ರೂ ಐಡಿಯಾ ಕೊಡೆ. ಒಂದ್ ಹಳೆ ಪ್ಲಾನ್ ಇದೆ. ಹಳೇದೆ ಬಟ್ ಎವರ್ ಗ್ರೀನ್, ಯಾವಾಗ್ಲೂ ವರ್ಕ್ ಆಗತ್ತೆ. ಏನಾ ಪ್ಲಾನ್? ಏನಿಲ್ಲ, ನಿನ್ ಮೆಟ್ಲು ಮೇಲಿಂದ ಬಿದ್ದು ಕಾಲ್ ಮುರ್ಕೊಂಡೆ ಅಂತ ಕೂಕ್ಕೋ. ಮಿಕ್ಕಿ ಡ್ರಾಮನ ನಾನ್ ನೋಡ್ಕೋತೀನಿ. ವರ್ಕೌಟ್ ಆಗುತ್ತೆ ಅನ್ಸ್ತಿದ್ಯಾ? ನಿಮ್ಮಪ್ಪ ನಾಳೆಗೂ ವರ್ಕ್ ಆಗತ್ತೆ. ಹಾಗಿದ್ರೆ ಓಕೆ. ಹೇ, ನಿಮ್ಮಣ್ಣ ಬಂದ ಅನ್ಸುತ್ತೆ. ಗಾಡಿ ಸೌಂಡ್ ಬರ್ತಿದೆ. ಇದೇ ಪರ್ಫೆಕ್ಟ್ ಟೈಮ್. ಶುರು ಹಚ್ಕೋ. ಓಕೆ, ಬನ್ನ ಹೇಳು. ಸುರ್ಬಿ, ಅಣ್ಣ ಬಂದ. ಅಯ್ಯೋ, ಸುರ್ಬಿ ಬಿದ್ಬಿಟ್ಲು. ಏನಾಯ್ತು ಸುರ್ಬಿ? ನೋವಾಗ್ತಿದ್ಯಾ ಸುರ್ಬಿ? ಅಯ್ಯೋ, ಯಾರು ಬನ್ನಿ. ಸುರ್ಬಿ, ಏನಾಯ್ತು ಸುರ್ಬಿ? ಕಾಲು. ಏನಾಯ್ತು? ಇದ್ದಕ್ಕಿದ್ದಾಗೆ ಪೊಲೀಸ್ ತರ ಬಡ್ಕೊಳ್ತಾ ಇದೀಯಾ?